ಮಕ್ಕಳೇ ಇಲ್ಲಿ ನೋಡಿ ಎಕ್ಸಸೈಸ್ 2.1 ರಿಲೇಷನ್ ಫಂಕ್ಷನ್ಸ್ನಲ್ಲಿ 8th ಕ್ವೆಶ್ಚನ್ ಮಾಡ್ತಿದ್ದೇವೆ. ಲೆಟ್ ಎ ಈಕ್ವಲ್ಸ್ ಟು 1 2 ಬಿ ಈಕ್ವಲ್ಸ್ ಟು 3 4 ರೈಟ್ ಎ ಕ್ರಾಸ್ ಬಿ. ಹೌ ಮೆನಿ ಸಬ್ಸೆಟ್ಸ್ ವಿಲ್ ಎ ಕ್ರಾಸ್ ಬಿ ಹ್ಯಾವ್? ಲೀಸ್ಟ್ ದೆಮ್. ಅಂದರೆ ಫಸ್ಟ್ ಎ ಕ್ರಾಸ್ ಬಿ ಬರೀಬೇಕು, ಆಮೇಲೆ ನೆಕ್ಸ್ಟ್ ಸಬ್ಸೆಟ್ ಎಷ್ಟಾಗುತ್ತೆ ಅಂತ ಬರೀಬೇಕು, ಆಮೇಲೆ ಲೀಸ್ಟ್ ದೆಮ್ ಅಂತ ಹೇಳಿದ್ದಾರೆ. ನೋಡಿ ಎ ಕ್ರಾಸ್ ಬಿ ಅಲ್ಲಿ ಫಸ್ಟೇ ಬರೆದಿಟ್ಟಿದ್ದೇನೆ. ಏನಿಲ್ಲ, ಇದನ್ನು ಇದ್ರ ಜೊತೆಗೆ ಪೇರ್ ಮಾಡಿದ್ದೇನೆ. 1 3 ಜೊತೆ ಪೇರ್ ಮಾಡಿದ್ದೇನೆ, 1 4 ಪೇರ್ ಮಾಡಿದ್ದೇನೆ, 2 3 ಪೇರ್ ಮಾಡಿದ್ದೇನೆ, 2 4 ಪೇರ್ ಮಾಡಿದ್ದೇನೆ, ಹೀಗೆ 2 4 ಪೇರ್ ಮಾಡಿದ್ದೇನೆ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಈಸ್ 4 ವಿಚ್ ಈಸ್ ಎನ್. ಸಬ್ಸೆಟ್ ನಂಬರ್ ಆಫ್ ಸಬ್ಸೆಟ್ಸ್ ಹೇಗೆ ಹುಡ್ಕೋದು ಅಂದರೆ, ನಂಬರ್ ಆಫ್ ಸಬ್ಸೆಟ್ಸ್ಗೆ ಒಂದು ಫಾರ್ಮುಲಾ ಇದೆ, 2n. ಎನ್ ಅಂತ ಹೇಳಿದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಗಿವನ್ ಸೆಟ್. ಓಕೆ, ಒಂದು ಸೆಟ್ಟಿನ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಅಷ್ಟು ನಂಬರ್ ಆಫ್ ಸಬ್ಸೆಟ್ ಮಾಡ್ಬೋದು. ಹೇಗೆ ಅಂದರೆ 2n ಮಾಡ್ಬೋದು. 2n ಅಂದರೆ ಇಲ್ಲಿ 2 4 ಆಗುತ್ತೆ, ವಿಚ್ ಇಸ್ 16. ಇವಾಗ ಸಬ್ಸೆಟ್ ಮಾಡೋದು ಹೇಗೆ ಅಂದರೆ, ಫಸ್ಟ್ ಆಫ್ ಆಲ್ ಎಲ್ಲ ಸಬ್ಸೆಟ್ನಲ್ಲಿ ಹೀಗೆ 5 ಅಂತಿರುತ್ತೆ. ಇದನ್ನು ಬರೆದು ತೋರಿಸ್ತೀನಿ ಬರ್ರಿ. ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಓಕೆ, ಫಸ್ಟಿಗೆ ಬರುತ್ತೆ 5, ಆಮೇಲೆ ಏನು ಬರುತ್ತೆ 1 3 1 4 2 3 2 4 1 3 1 4 2 3 2 4. ಇದೆಲ್ಲ ಎಲಿಮೆಂಟ್ಸ್ ಎ ಕ್ರಾಸ್ ಬಿದು. ಓಕೆ, ಇವಾಗ ಸಬ್ಸೆಟ್ನಲ್ಲಿ ಫಸ್ಟಿಗೆ 5 ಯಾಕೆ ಬರೀತೇವೆ ಅಂದರೆ, 5 ಈಸ್ ಅ ಸಬ್ಸೆಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಸೆಟ್. ಎಲ್ಲ ಸೆಟ್ಟಿಗೆ ಯಾವುದಾದ್ರೂ ಸೆಟ್ ಇರಲಿ ಅದರೊಳಗೆ 5 ಈಸ್ ಅ ಸಬ್ಸೆಟ್. 5 ಈಸ್ ಅ ಸಬ್ಸೆಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಸೆಟ್. ಆಮೇಲೆ ಏನಾಗುತ್ತೆ 1 3 ಇಂಡಿವಿಜುವಲ್ ಫಸ್ಟಿಗೆ ಬರೆಯೋಣ, ಆಮೇಲೆ ನೆಕ್ಸ್ಟ್ ಪೇರ್ ಮಾಡೋಣ. ನೋಡಿ 1 4. ಇದನ್ನು ಕರ್ಲಿ ಬ್ರೇಕೆಟ್ಸಲ್ಲಿ ಹೇಗೆ ಬರೀತಿದ್ದೇನೆ ಅಂದರೆ, ಯಾವಾಗೂ ಸೆಟ್ನಲ್ಲಿ ಒಂದು ಸೆಟ್ ಇದೆ ಅನ್ನಿಸ್ಕೊಳ್ಳಿ, ಮತ್ತು ಸೆಟ್ ಮಿಡಲ್ದಲ್ಲಿ ಸಬ್ಸೆಟ್ಟಿನ ಒಂದು ಸಿಂಬಲ್ ಬರುತ್ತೆ, ಮತ್ತು ಎಲಿಮೆಂಟ್ ಮಿಡಲ್ದಲ್ಲಿ ಯಾವಾಗೂ ಎಪ್ಸಿಲಾನ್ ವಿಚ್ ಮೀನ್ಸ್ ಬಿಲಾಂಗ್ಸ್ ಟು, ಇದು 2 ಸಿಂಬಲ್ ಇದರೊಳಗೆ ಯೂಸ್ ಮಾಡ್ತಾರೆ. ಇದು ತುಂಬ ಇಂಪಾರ್ಟೆಂಟು, ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಇದನ್ನು ಮುಂಚೆನೇ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಇದಾಗುತ್ತೆ 2 3. ನೋಡಿ ಫಸ್ಟ್ ಆಫ್ ಆಲ್ ಇದೊಂದು ಎಲಿಮೆಂಟ್, ಆಮೇಲೆ ಇದೊಂದು ಎಲಿಮೆಂಟ್, ಹೀಗೆ ಇಂಡಿವಿಜುವಲ್ ಎಲಿಮೆಂಟ್ ಎಲ್ಲ ತೊಗೊಂಡು ನಾನು ಸಬ್ಸೆಟ್ಟಿಗೆಗೋಸ್ಕರ ಒಂದು ಪೇರ್ ಮಾಡ್ತಿದ್ದೇನೆ. ನಂಬರ್ ಆಫ್ ಸಬ್ಸೆಟ್ ಎಷ್ಟಾಗೋದು ಅಂಥೇಳಿ. ಇದು ಇಂಡಿವಿಜುವಲ್ ಸೆಟ್ ಆಯಿತು. ಆಮೇಲೆ ಪೇರ್ ಮಾಡೋಣ 1 3, ಆಮೇಲೆ 1 4, ಆಮೇಲೆ 1 4 ಆದಮೇಲೆ 1 ಇದನ್ನು ಇದ್ರ ಜೊತೆ ಕನೆಕ್ಟ್ ಮಾಡಿದೆ. ಇವಾಗ ಇದನ್ನು ಇದ್ರ ಜೊತೆ ಕನೆಕ್ಟ್ ಮಾಡೋಣ. ಸೊ ಇಟ್ ವಿಲ್ ಬಿ 1 3 ಆ್ಯಂಡ್ 2 3. ಇದೊಂದು ಸೆಟ್ ಆಯಿತು. ಹೀಗೆ 1 3 ಆ್ಯಂಡ್ 2 4. ಓಕೆ, ಈಗ ನೋಡಿ 1 3 ಇದೆಲ್ಲ ಜೊತೆಗೆ ಕನೆಕ್ಟ್ ಆಗಿದೆ. ಸೊ ಇವಾಗ 1 4 ಸ್ಟಾರ್ಟ್ ಮಾಡೋಣ. 1 4 ಮತ್ತು 2 3 ಕನೆಕ್ಟ್ ಆಗಿಲ್ಲ, ಸೊ ಪೇರ್ ಮಾಡೋಣ ಅದನ್ನು. ಸೊ ಇದಾಯಿತು ಒಂದು ಸೆಟ್. ಸೊ ನೆಕ್ಸ್ಟ್ ಬರುತ್ತೆ 1 4 ಮತ್ತು 2 4 ಆಗಿಲ್ಲ, 1 4 2 4. ಸೊ ಇದಾಯಿತು. ಇವಾಗ ಇದು ಮತ್ತು ಇದು ಮಾಡಬೇಕಾಗುತ್ತೆ. ಸೊ 2 3 ಆ್ಯಂಡ್ 2 4. ಇದಾಯಿತು. 1 4 ಆದ ನಂತರ 8 9 10 11 ಆಗಿದೆ. ಇವಾಗ ಇಷ್ಟಾಯ್ತಲ್ಲ. ಇವಾಗ ನೆಕ್ಸ್ಟಿಗೆ 3 3 ಮಾಡಬೇಕಾಗುತ್ತೆ. 1 2 3 ಇದನ್ನು ಕ್ಲಬ್ ಮಾಡೋಣ. ಅಂದರೆ 1 3, ಆಮೇಲೆ 1 4, ಆಮೇಲೆ 2 3, ಹೀಗೆ ಕ್ಲಬ್ ಮಾಡಿದೆ. ಅದಾದ ನಂತರ 1 4 2 3 2 4 ಕ್ಲಬ್ ಮಾಡ್ತಾಯಿದ್ದೀನಿ. 1 4 2 3 ಆ್ಯಂಡ್ 2 4. ಸೊ ಸಬ್ಸೆಟ್ಟಿಗೋಸ್ಕರ ಇದೆಲ್ಲ ಮಾಡ್ತಿದ್ದೀನಿ, ಎಷ್ಟು ಸಬ್ಸೆಟ್ ಆಗ್ಬೋದು ಅಂಥೇಳಿ. ಇದಾಯ್ತಾ. ಇವಾಗ 2 3 2 4 1 3 ಮಾಡೋಣ. 2 3 2 4, ಅದಾದ ನಂತರ 1 3. ಸೊ ಇದಾಯಿತು. ಇದಾದ ನಂತರ 2 3 2 4 1 4 ಆಯಿತು. 2 4 1 3 1 4 ಆಗುತ್ತೆ. 2 4
1 3 ಆ್ಯಂಡ್ 1 4. ಈಗ ನೋಡಿ ಇಲ್ಲಿ ಟೋಟಲ್ ನಮಗೆ 11 ಸೆಟ್ ಆಗಿತ್ತು, ಇಲ್ಲಿ 4 ಆಗಿದೆ. 11 4 15 ಆಯಿತು. ಇವಾಗ ಇನ್ನೊಂದು ಯಾವುದಾಗುತ್ತೆ ಅಂತ ಹೇಳಿದರೆ ಇದೇ ಫುಲ್ ಇದನ್ನೇ ಬರೆದ್ರೆ ಇದು ಸಬ್ಸೆಟ್, ಯಾಕೆಂದರೆ ಈಚ್ ಸೆಟ್ ಇವಾಗ ಎ ಈಸ್ ಅ ಸಬ್ಸೆಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಸೆಟ್ ಅಂತ ಬರೀತಿದ್ವಲ್ಲ ಫಸ್ಟಿಗೆ. ಯಾವುದಂದರೆ ಸೆಟ್ನಲ್ಲಿ ಇದನ್ನು ಒಂದು ಸಲ ಬರೆದಿದ್ದೇನೆ, ಪ್ರಾಪರ್ಟೀಸ್ ಆಫ್ ಸೆಟ್ನಲ್ಲಿ ಸಬ್ಸೆಟ್ನಲ್ಲಿ ಅದನ್ನು ಬರೆದಿದ್ದೇನೆ. ಸೊ 1 3 1 4 2 3 2 3 ಆ್ಯಂಡ್ 2 4 ಇಟ್ ಈಸ್ ಆಲ್ಸೋ ಸಬ್ಸೆಟ್. ಸೊ ಇಷ್ಟೆಲ್ಲ ಸಬ್ಸೆಟ್ ಆಗೋದು. ಫಸ್ಟಿಗೆ 5 ಬರೀರಿ, ಆಮೇಲೆ ಇಂಡಿವಿಜುವಲ್ ಎಲಿಮೆಂಟ್ಸ್ ಬರ್ಕೊತ ಹೋಗ್ರಿ, ಆಮೇಲೆ ಪೇರ್ ಮಾಡಿದ ನಂತರ ಆಮೇಲೆ ಟ್ರಿಪ್ಲೆಟ್ಸ್ ತೋರಿ, ಅಂದರೆ 3 ಒಂದು ಕಡೆ ಜೋಡಿ ಮಾಡಿ. 3 ಆದ ನಂತರ ಒಂದು ಫುಲ್ ಸೆಟ್ನ ಎಬ್ಬಿಸ್ಕೊಂಡು ಇವಾಗ ಏನಾದರೂ ಇಲ್ಲೇ 5ನೇ ಎಲಿಮೆಂಟ್ ಏನಾದರೂ 2 3 2 4 2 6 ಏನಾದರೂ ಬೇರೆ ಎಲಿಮೆಂಟ್ ಬೇರೆದಾದರೂ 2 6 ಅಂತೇಳಿ ಒಂದು ಎಲಿಮೆಂಟ್ ಇದ್ದರೆ ಅವಾಗ ಏನಾಗುತ್ತಿತ್ತು, ಇಲ್ಲೇ 4 ಐತಲ್ಲ ಇದ್ರದ್ದು ಮುಂದೆಲ್ಲ ಆಗ್ತಿತ್ತು. ಇವಾಗ 1 2 3 4 ಅಂತ ಕಪಲ್ ಮಾಡಿದ್ವಿ, ಆಮೇಲೆ ಇದ್ರ ಜೊತೆ ಕಪಲ್ ಮಾಡ್ತಿದ್ವಿ. ಇದಿಲ್ಲ ಅಲ್ಲ, ಅದಕ್ಕೋಸ್ಕರ ಪೂರ ಸೆಟ್ ಎಬ್ಸಿದ್ದೇವೆ. ಸೊ ಇಷ್ಟೆಲ್ಲ ನೋಡಿ, ಫಸ್ಟಿಗೆ ಇದೊಂದು ಎಲಿಮೆಂಟ್, ಇದೊಂದು ಸಬ್ಸೆಟ್, ಇದು 4 ಸಬ್ಸೆಟ್, ಇಲ್ಲಿದೆ 4 4 6 ಸಬ್ಸೆಟ್. ಸೊ ಇಟ್ ಈಸ್ ಎ ಟೋಟಲ್ 11 ಸಬ್ಸೆಟ್ ಹಿಯರ್. ಇಲ್ಲಿದೆ 4 ಸಬ್ಸೆಟ್, ಸೊ 15 ಸಬ್ಸೆಟ್ ಆಯಿತು. ಇಲ್ಲಿದೆ 16 ಸಬ್ಸೆಟ್, ಇಲ್ಲಿ ಒಂದು 16 ಸಬ್ಸೆಟ್. ದೇರ್ ಆರ್ ಟೋಟಲ್ 16 ಸಬ್ಸೆಟ್ಸ್. ಇಲ್ಲಿ ನಾನು ಬರೆದಿದ್ದೆ ಅಲ್ಲ, ಇಲ್ಲಿ ನೋಡಿ ಫಸ್ಟಿಗೆ ಇದೆಲ್ಲ 16 ಸಬ್ಸೆಟ್ ಅಂತ ಹೇಳಿದ್ದೆ ಅಲ್ಲ. ಸೊ ದೀಸ್ ಆರ್ ಆಲ್ ದ ಸಬ್ಸೆಟ್ಸ್ ವಿಚ್ ಆರ್ ಡಿರೈವ್ಡ್. ಇದನ್ನು ಬಿಟ್ಟು ಬಾಕಿದ್ದು ಯಾವುದು ಸಬ್ಸೆಟ್ ಉಳಿಯೋದಿಲ್ಲ, ಎಲ್ಲ 16 ಬರೆದಿದ್ದೇನೆ. ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.